ರೈಸ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಆಫ್ರಿಕಾ ಖಂಡದ ಕೆಲವು ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಮುಂದಿನ ಭಾಗವನ್ನು ನೋಡೋಣ. ಮೆಡಿಟೇರಿಯನ್ ಸಮುದ್ರ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ನಾವು ಈ ಒಂದು ಮೆಡಿಟೇರಿಯನ್ ಸಮುದ್ರವನ್ನು ನೋಡುತ್ತೇವೆ. ಈ ಒಂದು ಪ್ರದೇಶಕ್ಕೆ ಜಗತ್ತಿನ ಹಣ್ಣಿನ ತೋಟ ಎಂದು ಕೂಡ ಕರೆಯುತ್ತಾರೆ. ಜಗತ್ತಿನ ನಾಗರಿಕತೆ ತೊಟ್ಟಿಲು ಎಂದು ಕೂಡ ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ಆಲಿವ್ ಮತ್ತು ಸಿಟ್ರಸ್ ದ್ರಾಕ್ಷಿ ಇವುಗಳಿಗೆ ಪ್ರಸಿದ್ಧವಾಗಿದೆ. ಈ ಖಂಡದಲ್ಲಿ ಎತ್ತರವಾದ ಶಿಖರ ನಿನ್ನೆ ಓದಿದ ಹಾಗೆ ಕಿಲಿಮಾಂಜಾರೋ ಎಂದು ತಿಳಿದು ಬರುತ್ತದೆ. ಹಾಗಾದರೆ ಈ ಒಂದು ಖಂಡದ ಒಂದು ದೊಡ್ಡ ರಾಜ್ಯ ಎಂದು ಹೇಳಬಹುದು. ಆ ರಾಜ್ಯವೇ ಸುಡಾನ್. ಸುಡಾನ್ ದೇಶದ ರಾಜಧಾನಿ ಖರ್ಟೂಮ್. ಇಲ್ಲಿ ಒಂದು ಸುಡಾನ್ ದೇಶ ತಾವು ನೋಡಬಹುದು. ಸುಡಾನ್ ದೇಶದ ರಾಜಧಾನಿ ಖರ್ಟೂಮ್ ಆಗಿದೆ. ನೆಕ್ಸ್ಟ್ ಎರಡನೇ ಮುಖ್ಯವಾದ ದೇಶ ಎಂದರೆ ನೈಜೀರಿಯಾ ದೇಶದ ರಾಜಧಾನಿ ಅಬೂಜಾ. ಯಾವುದು? ನೈಜೀರಿಯಾ ದೇಶದ ರಾಜಧಾನಿ ಅಬೂಜಾ. ಈ ಒಂದು ನೈಜೀರಿಯಾ ದೇಶದ ರಾಜಧಾನಿ ಈ ಒಂದು ಸ್ಥಳದಲ್ಲಿ ನಾವು ಕಾಣಬಹುದು. ಪಶ್ಚಿಮ ಆಫ್ರಿಕಾ ಖಂಡದಲ್ಲಿ ದೊಡ್ಡದಾದ ದೇಶವಾಗಿದೆ. ಇಡೀ ದೇಶ ಎಲ್ಲ ಪಶ್ಚಿಮ ಆಫ್ರಿಕಾ ಖಂಡದಲ್ಲಿ ದೊಡ್ಡದಾದ ದೇಶ ನೈಜೀರಿಯಾವಾಗಿದೆ. ಈ ದೇಶದ ಹಳೆಯ ರಾಜಧಾನಿ ಲಾಗೋಸ್. ಇದಕ್ಕೊಂದು ಹಳೆಯ ರಾಜಧಾನಿಯಾಗಿತ್ತು ಲಾಗೋಸ್. ಹಾಗಾದರೆ ನಮ್ಮ ದೇಶದ ಹಳೆಯ ರಾಜಧಾನಿ ಅಂದರೆ ಸ್ವತಂತ್ರಗೊಳ್ಳೋಕ್ಕಿಂತ ಮೊದಲ ಯಾವುದೊಂದು ಪ್ರದೇಶ ನಮ್ಮ ದೇಶದ ರಾಜಧಾನಿಯಾಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ದೇಶದ ಹಳೆಯ ಬಂದರು ಹಾರ್ಕೋಟ್. ಈ ಖಂಡದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಇದು ಪ್ರೆಸೆಂಟ್ 2024ರಲ್ಲಿಯೂ ಕೂಡ ಇದೇ ದೇಶ ಈ ಒಂದು ಖಂಡದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ಪ್ರೆಸೆಂಟ್ ಕೂಡ ಇದೇ ಇದೆ. ಘಾನಾ ದೇಶ ನೆಕ್ಸ್ಟ್ ಯಾವುದು? ಈ ಒಂದು ಖಂಡದ ಘಾನಾ ದೇಶ ಸ್ವಲ್ಪ ಚಿಕ್ಕದೈತ್ರಿ, ಇಲ್ಲೇ ಐತಿ ಘಾನಾ ದೇಶ. ಇದರ ರಾಜಧಾನಿ ಅಕ್ರಾ. ಈ ದೇಶದ ಹಳೆಯ ಹೆಸರು ಗೋಲ್ಡ್ ಕೋಸ್ಟ್ ವಾಗಿತ್ತು. ಈ ದೇಶದ ಹಳೆಯ ಹೆಸರು ಗೋಲ್ಡ್ ಕೋಸ್ಟ್ ಆಗಿತ್ತು. ಯಾವ ದೇಶದ್ರಿ? ಘಾನಾ ದೇಶದ್ದು. UNO ದ 7ನೇ ಕಾರ್ಯದರ್ಶಿ ಕೋಫಿ ಅನಾನ್ ಈ ದೇಶದವರಾಗಿದ್ದರು. ಯಾವ ದೇಶದವರು? ಕೋಫಿ ಅನಾನ್ ಘಾನಾ ದೇಶದವರಾಗಿದ್ದವರು. ಇವರು 7ನೇ ಕಾರ್ಯದರ್ಶಿ ಎದುರದು UNOದ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ದಕ್ಷಿಣ ಆಫ್ರಿಕಾ ದೇಶ. ಈ ಆಫ್ರಿಕಾ ಖಂಡದಲ್ಲಿ ದಕ್ಷಿಣ ಆಫ್ರಿಕಾ ದೇಶ ಅಂತಲೂ ಕೂಡ ಒಂದು ದೇಶ ಕೂಡ ಐತಿ. ಆಫ್ರಿಕಾ ಖಂಡ, ಈ ಖಂಡದ ಹೆಸರು ಕೂಡ ಐತಿ. ರಾಜಧಾನಿ ಪ್ರಿಟೋರಿಯಾ. ಆಡಳಿತಾತ್ಮಕ ರಾಜಧಾನಿ ಬೇರೆ ಐತ್ರಿ. ಈ ಒಂದು ದೇಶದಲ್ಲಿ ನಾವು 3 ರಾಜಧಾನಿಗಳನ್ನು ಕಾಣುತ್ತೇವೆ. ಯಾವ ದೇಶದಲ್ಲಿ? ದಕ್ಷಿಣ ಆಫ್ರಿಕಾ ಲಾಸ್ಟಿಗೆ ಐತಿ. ಪೂರಾ ಈ ಖಂಡದ ತುದಿ ದಕ್ಷಿಣದಲ್ಲಿ ದಕ್ಷಿಣ ಆಫ್ರಿಕಾ ರಾಜ್ಯವನ್ನು ಕಾಣುತ್ತೇವೆ, ದೇಶವನ್ನು ಕಾಣುತ್ತೇವೆ. ಈ ದೇಶದಲ್ಲಿ 3 ರಾಜಧಾನಿ. ಆಡಳಿತಾತ್ಮಕ ರಾಜಧಾನಿ ಪ್ರಿಟೋರಿಯಾ, ಹಣಕಾಸಿನ ರಾಜಧಾನಿ ಜೋಹಾನ್ಸ್ಬರ್ಗ್, ಕಾನೂನಾತ್ಮಕ ರಾಜಧಾನಿ ಕೇಪ್ ಟೌನ್. ಈ ದೇಶದಲ್ಲಿ ಡಚ್ಚರು ಕರಿಯರ ವಿರುದ್ಧ ಅನುಸರಿಸುತ್ತಿದ್ದ ನೀತಿಗೆ ಅಪಾರ್ಥೈಡ್ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಬಿಳಿಯರು ಮತ್ತು ಕರಿಯರು ಎಂಬ ಒಂದು ತಾರತಮ್ಯ ಎಂದು ಹೇಳಬಹುದು. ಅಂದರೆ ಬಿಳಿಯರಿಗೆ ಹೆಚ್ಚಿನ ಸ್ಥಾನ ಇರಬಹುದು, ಆಡಳಿತಾತ್ಮಕವಾಗಿ ಎಲ್ಲ ರೀತಿಯಲ್ಲಿ ಬಿಳಿಯರಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಕರಿಯರಿಗೆ ಕೆಳ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಪದ್ಧತಿ ಇದು ಅಪಾರ್ಥೈಡ್. 1991ರಲ್ಲಿ ಈ ದೇಶದಲ್ಲಿ ವರ್ಣಭೇದ ನೀತಿಯನ್ನು ರದ್ದುಗೊಳಿಸಲಾಯಿತು. 1991ರಲ್ಲಿ ಈ ಒಂದು ದೇಶದಲ್ಲಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಈ ವರ್ಣಭೇದ ನೀತಿಯನ್ನು, ಬಿಳಿಯರು ಮತ್ತು ಕರಿಯರು ಎಂಬ ನೀತಿಯನ್ನು ರದ್ದುಗೊಳಿಸಲಾಯಿತು. ದಕ್ಷಿಣ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ಇವರು 27 ವರ್ಷಗಳ ಜೈಲಿನಲ್ಲಿದ್ದರು. ಇವರು ನೆಲ್ಸನ್ ಮಂಡೇಲಾ ಇವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡ್ತಾರೆ ಕರಿಯರ ಮತ್ತು ಬಿಳಿಯರ ನಡುವಿನ ಭೇದ ಭಾವವನ್ನು ರದ್ದುಗೊಳಿಸ್ಲಕ್ಕ. ಇವರು ಒಂದು ಪುಸ್ತಕ ಬರೆದಿರ್ತಾರೆ. ಆ ಪುಸ್ತಕದ ಹೆಸರೇ ಎ ಲಾಂಗ್ ವಾಕ್ ಟು ದಿ ಫ್ರೀಡಮ್ ಪುಸ್ತಕ. ಇದು ಯಾರ್ದು? ನೆಲ್ಸನ್ ಮಂಡೇಲಾ. ಇದು ಹಲವಾರು ಎಕ್ಸಾಮ್ ಒಳಗೆ ಈ ಒಂದು ಕ್ವೆಶನ್ ಬಂದಿರುವುದು ನಾವು ನೋಡ್ತೇವೆ. ಹಾಗಾದರೆ ಮುಂದೆ ಆಫ್ರಿಕಾದಲ್ಲಿ ಅತ್ಯಂತ ಶ್ರೀಮಂತ ದೇಶ ಕೂಡ ದಕ್ಷಿಣ ಆಫ್ರಿಕಾ ದೇಶ. ಯಾಕೆ ಇದಕ್ಕೆ ಅತ್ಯಂತ ಶ್ರೀಮಂತ ದೇಶವಾಯಿತು? ಇಲ್ಲಿ ಬಂಗಾರದ ಮತ್ತು
ವಜ್ರದ ಗಣಿಗಳಿರುವುದು ನಾವು ಕಾಣುತ್ತೇವೆ. ಇದಕ್ಕೆ ಹರಿಣಿಗಳ ನಾಡು ಅಂತ ಕರೀತಾರೆ. ದಕ್ಷಿಣ ಆಫ್ರಿಕಾ ದೇಶಕ್ಕೆ ಹರಿಣಿ ಅಂದರೆ ಹರಳುಗಳು ಅಂತ ಅರ್ಥ. ಜಗತ್ತಿನಲ್ಲಿ ಅತಿ ದೊಡ್ಡ ವಜ್ರದ ಗಣಿ ಕಿಂಬರ್ಲಿದು. ಹಲವಾರು PC ಎಕ್ಸಾಮ್ಸ್ SDA FDA ಅಲ್ಲಿ ಇದು ಬಹಳಷ್ಟು ಸರಿ ಕೇಳ್ಯಾನ್ರಿ ಇದು ಕ್ವಶನ್. ಕಿಂಬರ್ಲಿಯಲ್ಲಿ ಬರುತ್ತದೆ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಮತ್ತು ಆಫ್ರಿಕಾ ಖಂಡದಲ್ಲಿ. ಈ ಒಂದು ಕಿಂಬರ್ಲಿ ಇದು ವಜ್ರದ ಗಣಿ. ಇದು ಏನಾಗಿದೆ ಅಂತಲೂ ಕ್ವಶನ್ ಐತಿ, ಇದು ಎಲ್ಲಿ ಬರ್ತದೆ ಅಂತಲೂ ಕ್ವಶನ್ ಐತಿ ಹಲವಾರು ಎಕ್ಸಾಮ್ ಒಳಗೆ. ಜೋನ್ಸ್ಬರ್ಗ್ ಮತ್ತು ವಿಟ್ ವಾಟರ್ ಲ್ಯಾಂಡ್ ಇದು ಚಿನ್ನದ ಗಣಿಗಳಿಗೆ ಪ್ರಸಿದ್ಧವಾಗಿದೆ. ನೋಡಿರಿ, ಯಾವ ದೇಶದಲ್ಲಿ ವಜ್ರದ ಗಣಿಗಳು ಮತ್ತು ಚಿನ್ನದ ಗಣಿಗಳು ಇದ್ದ ಮೇಲೆ ಇದ್ದಾವೆ ಅಂದಮೇಲೆ ಆ ದೇಶ ಶ್ರೀಮಂತವಾಗಿರುವುದು ಒಂದು ಸಾಮಾನ್ಯ ಮಾತು. ಈ ದೇಶದಲ್ಲಿ ಸಮೋಷ್ಣ ವಲಯದ ಹುಲ್ಲುಗಾವಲಿಗೆ ಬೆಲ್ಡ್ ಎಂದು ಕರೆಯುತ್ತಾರೆ. ಈ ಹುಲ್ಲುಗಾವಲಿನಲ್ಲಿ ದೊಡ್ಡದಾದ ಪಕ್ಷಿ ಆಸ್ಟ್ರಿಚ್, ಉಷ್ಟ್ರ ಪಕ್ಷಿ, ಬೆಂಕಿಯ ಕೋಳಿ ಅಂತಾರೆ ಅಂತ ನೋಡ್ರಿ. ಇದು ಕಿನ್ಯಾ ದೇಶ. ನೆಕ್ಸ್ಟ್ ಯಾವುದು? ಕಿನ್ಯಾ ದೇಶ ನಾವು ನೋಡೋಣ. ಕಿನ್ಯಾ ದೇಶವು ನೈರೋಬಿ ಇದರ ರಾಜಧಾನಿಯಾಗಿದೆ. ಇದು 1993ರಲ್ಲಿ ಜೋಮೋ ಕ್ಯಾನೆಟ್ ನಾಯಕತ್ವದಲ್ಲಿ ಮೌಮೌ ಚಳವಳಿ ನಡೆಸಿ ಈ ದೇಶವನ್ನು ಸ್ವತಂತ್ರಗೊಳಿಸಿದರು. ತಾಸ್ವಾ ವನ್ಯಧಾಮ ಈ ದೇಶದಲ್ಲಿ. ಈ ತಾಸ್ವಾ ವನ್ಯಧಾಮ ಯಾವ ಒಂದು ದೇಶದಲ್ಲಿ ಬರುತ್ತದೆ? ತಾಸ್ವಾ ವನ್ಯಧಾಮ ಬರುವುದು ಈ ಕಿನ್ಯಾ ದೇಶದಲ್ಲಿ. ನೆಕ್ಸ್ಟ್ ಉಗಾಂಡ ದೇಶ. ಉಗಾಂಡ ದೇಶದ ರಾಜಧಾನಿ ಕಂಪಾಲ್. ಯಾವುದು? ಉಗಾಂಡ ದೇಶದ ರಾಜಧಾನಿ ಕಂಪಾಲ್. ಉಗಾಂಡ ದೇಶ ಬರುವುದು ಇಲ್ಲಿ. ಇದರ ರಾಜಧಾನಿ ಈ ಒಂದು ಸ್ಥಳದಲ್ಲಿ ನಾವು ನೋಡ್ತೇವೆ. ಉಗಾಂಡ ದೇಶದ ರಾಜಧಾನಿ. 1963ರಲ್ಲಿ ಇಂಗ್ಲೆಂಡ್ ದೇಶದ ಓಗೋಟೋ ನಾಯಕತ್ವದಲ್ಲಿ ಸ್ವಾತಂತ್ರ್ಯವಾಯಿತು. ಕಲಹರಿ ಮರುಭೂಮಿ ಈ ದೇಶದಲ್ಲಿ ಬರುತ್ತದೆ. ಕಲಹರಿ ಮರುಭೂಮಿ ಈ ಒಂದು ದೇಶದಲ್ಲಿ ಮತ್ತು ಈ ಒಂದು ಖಂಡದಲ್ಲಿ ಮರುಭೂಮಿ ಯಾವ್ದು ಕಾಣ್ತೀವಿ ನಾವು? ಸಹಾರಾ ಮರುಭೂಮಿ. ನಮ್ಮ ಭಾರತ ದೇಶದಲ್ಲಿ ಥಾರ್ ಮರುಭೂಮಿ ಮತ್ತು ಗೋಬಿ ಮರುಭೂಮಿ ಅಂತಲೂ ಒಂದು ಐತಿ. ಅದು ಗೋಬಿ ಮರುಭೂಮಿ ಮಂಗೋಲಿಯಾ ಮತ್ತು ಚೀನಾ ದೇಶಗಳ ನಡುವೆ ಚಾಚಿಕೊಂಡಿದೆ. ಅದೇ ಥರ ಉಗಾಂಡ ದೇಶದಲ್ಲಿ ಕಲಹರಿ ಮರುಭೂಮಿ ಕಾಣುತ್ತೇವೆ. ಸರಿ, ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.